ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರ ಪ್ರೀತಿಯ CM ಸರ್ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ. ತೋರಿಸ್ತೀನಿ ನೋಡಿ ಖುಷಿಯಾಗಿ. ಮುಖ್ಯಮಂತ್ರಿ ಸರ್ ಸಿದ್ದರಾಮಯ್ಯ ಸರ್ ಬರ್ತಾ ಇದ್ದಾರೆ, ಬನ್ನಿ ನೋಡೋಣ. ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಅವರಿಗೆ ಬಂದಿರುವಂತಹ ಎಲ್ಲ ಮಂತ್ರಿಗಳನ್ನ ಅವರಿಗೆ ಹೃತ್ಪೂರ್ವಕವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದ್ಘಾಟನಾ ಸಮಾರಂಭ ಚಿತ್ರದ ಮೇಲೆ ಅವರು ರುಜು ಮಾಡುವ ಮೂಲಕವಾಗಿ ಉದ್ಘಾಟನೆ ಆಗಿದೆ. ಚಿತ್ರವನ್ನು ಮಹಾವಿದ್ಯಾಲಯದ ಮಾಜಿ ಅಧ್ಯಾಪಕರಾದ ಕಲಾವಿದರು ರಚನೆ ಮಾಡಿದ್ದಾರೆ. ಅದರ ಮೇಲೆ ರುಜು ಮಾಡುವ ಮೂಲಕವಾಗಿ ಚಿತ್ರಸಂತೆ ವಿಸ್ತೃತವಾಗಿ ಉದ್ಘಾಟನೆ ಆಗಿದೆ. ಹಿಂದೆ ಕಳಿಸ್ಬಿಡಿ ಅವನ್ನ. ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಚಿತ್ರಕಲಾ ಪರಿಷತ್ತು 2003ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷದ ಮೊದಲನೇ ಭಾನುವಾರ ನಡೆಸ್ತಾ ಇರುವಂತಹ ಚಿತ್ರಸಂತೆ ಇವತ್ತು 23ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ 23 ವರ್ಷಗಳಲ್ಲಿ ಭಾರತದ ಎಲ್ಲ ರಾಜ್ಯಗಳಿಂದ ಬಹುತೇಕ ಎಲ್ಲ ಪ್ರದೇಶಗಳಿಂದ ಕಲಾವಿದರು ಬಂದು ವರ್ಷದ ಮೊದಲನೇ ಭಾನುವಾರ ಬೆಳಗಿನಿಂದ ಸಂಜೆವರೆಗೆ ಕುಮಾರಕೃಪಾ ರಸ್ತೆ, ಕ್ರೆಸೆಂಟ್ ರಸ್ತೆ, ಸೇವಾದಳ ರಸ್ತೆ ಮತ್ತು ಗಾಂಧಿಭವನ ರಸ್ತೆಯಲ್ಲಿ ತಮ್ಮ ಚಿತ್ರ ಪ್ರದರ್ಶನ ಮಾಡುವಂತನ್ನ ನಾವೆಲ್ಲ ಕೂಡ ನೋಡ್ಕೊಂಡು ಬಂದಿದ್ದೀವಿ. ಇದು 23ನೇ ವರ್ಷದ ಚಿತ್ರಸಂತೆ. ಈ ಸಂತೆಯ ಚಿತ್ರಸಂತೆಯಲ್ಲಿ ಭಾಗವಹಿಸಲಿಕ್ಕೆ ಸುಮಾರು 3600 ಜನ ಅಪೇಕ್ಷೆ ಪಟ್ಟಿದ್ರು. ಆದರೆ 1532 ಜನರಿಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಈ 1532 ಜನ ಕಲಾವಿದರು 22 ರಾಜ್ಯಗಳಿಂದ 4 ಕೇಂದ್ರಾಡಳಿತ ಯೂನಿಯನ್ ಟೆರಿಟರಿಗಳಿಂದ ಬಂದಿದ್ದಾರೆ. ಬಹುತೇಕ ಭಾರತದ ಅಸ್ಸಾಂ, ಮಣಿಪುರ, ಮೇಘಾಲಯ, ನಾಗಾಲ್ಯಾಂಡ್, ತ್ರಿಪುರಾದಿಂದ ಹಿಡಿದು ಕೇರಳದವರೆಗೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಕಲಾವಿದರು ಭಾಗವಹಿಸಿರತಕ್ಕಂಥದ್ದನ್ನ ನಾವು ಈಗ ಸಂಸತ್ತಿನ ಬೆಳವಣಿಗೆಯಲ್ಲಿ ಇಬ್ಬರು ಬಹಳ ದೊಡ್ಡದಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಿದ್ದಾರೆ. ಒಂದು ದಿವಂಗತ ಡಿ ದೇವರಾಜ ಅರಸರವರು. ಡಿ ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಈಗ ಈ ಚಿತ್ರಕಲಾ ಪರಿಷತ್ ಏನಿದೆ ಇದನ್ನ ಚಿತ್ರಕಲಾ ಪರಿಷತ್ಗೆ ಈ ಜಾಗವನ್ನು ಕೊಟ್ಟು ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಬೇಕಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟು ಚಿತ್ರಕಲಾ ಪರಿಷತ್ತು ಒಂದು ಪ್ರತಿಷ್ಠಿತ ಸಾಂಸ್ಕೃತಿಕ ಸಂಸ್ಥೆಯಾಗಿ ಬೆಳೀಲಿಕ್ಕೆ ಭೂಮಿಕೆಯನ್ನು ನಿರ್ಮಾಣ ಮಾಡಲು ಅಡಿಪಾಯವನ್ನು ಹಾಕಿದಂಥವರು ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅವರು. ಅದಾದ ನಂತರ ಕಳೆದ 65 ವರ್ಷ ಆಯಿತು ಚಿತ್ರಕಲಾ ಪರಿಷತ್ತು ಮತ್ತು ಚಿತ್ರಕಲಾ ಪರಿಷತ್ನ ಮಹಾವಿದ್ಯಾಲಯ ಪ್ರಾರಂಭ 3ರಿಂದ 18ನೇ ವರ್ಷದ ಮಧ್ಯದಲ್ಲಿ ಆ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ನಮಗೆ 14 ಎಕರೆ ಜಾಗ ಇತ್ತು. ಆ ಜಾಗದಲ್ಲಿ ನಮ್ಮ ಕಾಲೇಜಿನ ಕಟ್ಟಡವನ್ನು ಕಟ್ಟಲಿಕ್ಕೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ 20 ಕೋಟಿ ರೂಪಾಯಿಗಳ ಅನುದಾನವನ್ನು ಚಿತ್ರಕಲಾ ಪರಿಷತ್ಗೆ ಕೊಟ್ಟು ನಮ್ಮ ಬೆಂಗಳೂರಿಗೆ ಬರಲಿಕ್ಕೆ ಕಾರಣಕರ್ತರಾದಂಥವರು ಸನ್ಮಾನ್ಯ ಸಿದ್ದರಾಮಯ್ಯ. ಹಾಗಾಗಿ ಸನ್ಮಾನ್ಯ ದೇವರಾಜ ಅರಸು ಮತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಚಿತ್ರಕಲಾ ಪರಿಷತ್ತು ಯಾವತ್ತೂ ಕೂಡ ಚಿರಋಣಿಯಾಗಿರುತ್ತದೆ. ಎಲ್ಲ ಕಲಾವಿದರು, ಕಲಾಪ್ರೇಮಿಗಳು ಚಿರಋಣಿಯಾಗಿರ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯನವರು ಚಿತ್ರಸಂತೆಯನ್ನು ಉದ್ಘಾಟನೆ ಮಾಡ್ತಾ ಇರೋದು ಇದು 8ನೇ ವರ್ಷ. ಹಿಂದೆ 7 ಬಾರಿ ಉದ್ಘಾಟನೆ ಮಾಡಿದ್ದು, ಈ ಬಾರಿ 8ನೇ ಬಾರಿ ಉದ್ಘಾಟನೆ ಮಾಡ್ತಾರೆ. ದೇವರಾಜ ಅರಸು ಮತ್ತು ಸಿದ್ದರಾಮಯ್ಯನವರ ಮಧ್ಯ ಅನೇಕ ರೀತಿಯ ಸಾಮ್ಯತೆಗಳಿದ್ದಾವೆ. ಇಬ್ಬರು ಕೂಡ ಸಾಮಾಜಿಕ, ಇನ್ನೊಬ್ಬರು ಮೈಸೂರು ಗ್ರಾಮಾಂತರ ತಾಲೂಕಿನವರು. ಇದುವರೆಗೆ ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದವರು. ಇವತ್ತು ನಾವು ಜನವರಿ 4ನೇ ತಾರೀಕಿನಲ್ಲಿದ್ದೇವೆ. ಜನವರಿ 7ನೇ ತಾರೀಕಿಗೆ ನಾಡಿದ್ದು 3 ದಿವಸಕ್ಕೆ ಸಿದ್ದರಾಮಯ್ಯವರು ದೇವರಾಜ ಅರಸು ದಾಖಲೆಯನ್ನು ಮೀರಿಸಿ ಕರ್ನಾಟಕದಲ್ಲಿ ಅತ್ಯಂತ ದೀರ್ಘಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆಯನ್ನ ನಾಡಿದ್ದು 7ನೇ ತಾರೀಕು ಸಿದ್ದರಾಮಯ್ಯವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಾನು ಕರ್ನಾಟಕದ ಜನತೆಯ ಪರವಾಗಿಯೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇಲ್ಲಿ ಕೂಡ ಆಡಳಿತದ ಎಲ್ಲ ಕಲಾವಿದರ ಪರವಾಗಿ ನಾನು ಆಗಲೇ ಹೇಳಿದಾಗೆ ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೆ 22 ರಾಜ್ಯ 4 ಯೂನಿಯನ್ ಟೆರಿಟರಿಯಿಂದ 1532 ಜನ ಕಲಾವಿದರು ಭಾಗವಹಿಸ್ತಾ ಇದ್ದಾರೆ. ಪ್ರತಿ ವರ್ಷ ಚಿತ್ರಸಂತೆಗೆ ಅದ್ರ ಜೊತೆಗೆ ಚಿತ್ರಕಲಾ ಪರಿಷತ್ನ ಯಾವುದೇ ಕೆಲಸ ಕಾರ್ಯಗಳಿದ್ದಂತಹ ಸಂದರ್ಭದಲ್ಲೂ ಕೂಡ ಅವ್ರು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ 2 ಬೇಡಿಕೆಗಳನ್ನ ಅವ್ರ ಮುಂದೆ, 2 ಮನವಿಗಳನ್ನ ಅವ್ರ ಮುಂದೆ ಇಟ್ಟು ನಂತರ ಅವರನ್ನ ಫಾರ್ಮ್ ಆಗಿ ಸ್ವಾಗತ ಮಾಡುವಂತಹ ಕೆಲಸವನ್ನು ಮಾಡ್ತೇನೆ. ಒಂದನೇದು ಅಂತ ಅಂದ್ರೆ ಇಡೀ ರಾಜ್ಯದ ಉದ್ದಗಲಕ್ಕೆ ಚಿತ್ರಕಲಾವಿದರು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಇವತ್ತು ಬೀದರ್ನಿಂದ ಹಿಡಿದು ಮಂಗಳೂರಿನವರೆಗೂ ಕಲಾವಿದರುಗಳೆಲ್ಲ ಬಂದು ಭಾಗವಹಿಸಿದ್ದಾರೆ. ಭಾಗವಹಿಸಿರ್ತಕ್ಕಂಥ 1532 ಕಲಾವಿದರ ಪೈಕಿನಲ್ಲಿ ಶೇಕಡ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ನನ್ನೊಂದು ವಿನಂತಿ ಅಂತ ಹೇಳಿದ್ರೆ, ಚಿತ್ರಕಲೆಗೆ ಸಂಬಂಧಪಟ್ಟ ಹಾಗೆ
ಪ್ರೋತ್ಸಾಹ ಇನ್ನಷ್ಟು ಸರ್ಕಾರದಿಂದ ಆಗಬೇಕಾಗ್ತದೆ. ಹಾಗಾಗಿ ಇದನ್ನ ವಿನಂತಿ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸರ್ಕಾರದ ಅನೇಕ ಕಟ್ಟಡಗಳಿರ್ತವೆ. ಜಿಲ್ಲಾಧಿಕಾರಿಗಳ ಕಚೇರಿ ಇರ್ತದೆ, ಜಿಲ್ಲಾ ಪಂಚಾಯತ್ ಕಚೇರಿ ಇರ್ತದೆ, ಬೇಕಾದಷ್ಟು ಇಲಾಖೆಗಳಿರ್ತವೆ. ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನನ್ನೊಂದು ವಿನಂತಿ ಅಂತಂದ್ರೆ ಪ್ರತಿ ಜಿಲ್ಲೆನಲ್ಲೂ ಕೂಡ ಆಯಾ ಜಿಲ್ಲೆಯಲ್ಲಿ ಯಾರ್ಯಾರು ಸಾಧಕರಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿ, ಬರೀ ಚಿತ್ರಕಲೆ ಅಂತಲ್ಲ, ಕೃಷಿನಲ್ಲಿ ಇರ್ಬೋದು, ಸ್ವಾತಂತ್ರ್ಯ ಹೋರಾಟದಲ್ಲಿ ಇರ್ಬೋದು, ಉದ್ಯೋಗ ಸ್ಥಾಪನೆ ಮಾಡೋದ್ರಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಕಲಾವಿದರ ಒಂದು ಮ್ಯೂಸಿಯಂ ಆ ಮುಂದಿನ ಪೀಳಿಗೆಗೆ ಉಪಯೋಗ ಆಗುವಂತ ರೀತಿಯಲ್ಲಿ ಈಗಿರುವಂತಹ ಸರ್ಕಾರಿ ಕಟ್ಟಡವನ್ನು ಯಾವ್ದಾದ್ರು ಬಳಸಿ ಹೆಚ್ಚು ಹಣ ವ್ಯಯ ಮಾಡದೆ ಪ್ರತಿಯೊಂದು ಜಿಲ್ಲೆಗೂ ಆ ಜಿಲ್ಲೆಯ ಒಂದು ಸಾಧಕರ ಒಂದು ಉದ್ದೇಶಕ್ಕೆ ಸಮರ್ಪಣೆ ಮಾಡ್ತೇವೆ. ಈ ಬಾರಿ ಪರಿಸರಕ್ಕೋಸ್ಕರ ಸಮರ್ಪಣೆ ಮಾಡಿದ್ದೇವೆ. ಇಡೀ ನಮ್ಮ ರಾಜ್ಯ, ದೇಶ, ಪ್ರಪಂಚದ ಅನೇಕ ನೂರಾರು ವರ್ಷಗಳಿಂದ ಪರಿಸರಕ್ಕೆ ಕೆಲಸ ಮಾಡ್ತಾ ಇದ್ದಂತವರ ಭಾವಚಿತ್ರಗಳನ್ನು ಹಾಕಿದ್ದೇವೆ. ಅದರ ಜೊತೆಗೆ ಅವರ 10 ದಿನಗಳ ಕಾಲ ಡಾಕ್ಯುಮೆಂಟ್ಗಳನ್ನು ತೋರಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಹಾಗೆ ಮುಖ್ಯಮಂತ್ರಿಗಳಲ್ಲಿ ಒಂದು ವಿನಂತಿ ಅಂದ್ರೆ ಪರಿಸರ ಬಹಳ ದೊಡ್ಡದಾಗಿರ್ತಕ್ಕಂಥ ಸವಾಲನ್ನ ಎದುರಿಸ್ತಾ ಇದೆ. ಅಕಾಲಿಕವಾಗಿ ಮಳೆ, ಅಕಾಲಿಕವಾಗಿ ಚಳಿ, ಅಕಾಲಿಕವಾಗಿ ಬಿಸಿಲು, ರೈತರು ಸಾಕಷ್ಟು ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಮಳವಳ್ಳಿಯಲ್ಲಿ ದೊಡ್ಡ ಮಳೆಯಾಗಿ ಭತ್ತದ ಪೈರಿಗೆ ತುಂಬಾ ನಗರ ಪ್ರದೇಶದಲ್ಲೂ ಕೂಡ ನೀವು ಉದ್ಯಮಿಗಳಿಗೆ, ಕೈಗಾರಿಕೆಗಳಿಗೆ ಮತ್ತು ಹೌಸಿಂಗ್ ಸೊಸೈಟಿಗಳಿಗೆ ಅಥವಾ ಯಾವುದೇ ಇಲಾಖೆಗೆ ನೀವು ಜಾಗ ಕೊಟ್ಟಂತ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸಿಎ ಸೈಟ್ ಅನ್ನು ಬಿಡ್ಲಿಕ್ಕೆ ಮಾತ್ರ ಈಗ ಕಂಡೀಷನ್ ಇದೆ. ಅದನ್ನ ಬದಲಾಯಿಸಿ ಯಾವ ಜಾಗವನ್ನು ಕೊಡ್ತೀರಿ ಅದರಲ್ಲಿ ಶೇಕಡ ಕನಿಷ್ಠ 10% ಕಡ್ಡಾಯವಾಗಿ ಅವರ ಅರಣ್ಯವನ್ನ ಬೆಳಿಬೇಕು, ಅರಣ್ಯವನ್ನ ಮರಗಳನ್ನ ಬೆಳೆಸಬೇಕು ಅನ್ನೋ ಒಂದು ಷರತ್ತನ್ನು ಹಾಕುವಂತಕ್ಕೆ ತಾವು ಪರಿಶೀಲನೆ ಮಾಡಬೇಕು. ಜಪಾನ್ನಲ್ಲಿ ಒಂದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಮಿಯಾವಾಕಿ ಅನ್ನುವಂಥ ಒಂದು ಅರಣ್ಯದ ಕಾನ್ಸೆಪ್ಟ್ ಇದೆ. ಅದರ ಪ್ರಕಾರ ಸಣ್ಣ ಜಾಗದಲ್ಲಿ ಎತ್ತರ ಬೆಳೆಯುವಂತಹ ಗಿಡಗಳನ್ನ ಬೆಳೆಸಿ ಅರಣ್ಯಗಳನ್ನು ಮಾಡಿ ನಗರ ಅರಣ್ಯಗಳನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿ ತಾವು ಮಾಡಬೇಕು. ಮತ್ತು ಯಾರ್ಯಾರು ದೊಡ್ಡ ಉದ್ದಿಮೆದಾರರು ಈ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಪ್ರತಿ ಹಳ್ಳಿನಲ್ಲಿ ತಮ್ಮ ಗೊತ್ತಿದೆ, ತಾವು 100 ಕಿಲೋ ಹಳ್ಳಿಗಾಟ ಮನುಷ್ಯ, ಹಳ್ಳಿಗಾಟಿಂದ ಬಂದಿರತಕ್ಕಂಥವ್ರು, ಕೃಷಿಯಲ್ಲೇ ಮಾಡಿದಂಥವ್ರು, ಕುರಿ ಮತ್ತು ದನ ಮೇಯಿಸಿ ಕೃಷಿ ಮಾಡಿ ನೀವು ಮುಖ್ಯಮಂತ್ರಿ ತನಕ ತಲುಪಿರ್ತಕ್ಕಂಥವ್ರು. ಹಾಗೆ ಹಳ್ಳಿಗಾಟ ಪ್ರದೇಶದಲ್ಲಿ ಹಿಂದೆ ಎಲ್ಲೋದ್ರು ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಗದ್ದೆಗಳಲ್ಲಿ, ಹೊಲಗಳಲ್ಲಿ ನಾವೆಲ್ಲ ಕಡೆ ಹೊಂಗೆ ಮಾಡಿಕೊಂಡು ಕಾಣ್ತಾ ಇದ್ವಿ. ಈಗ ಅಪರೂಪವಾಗಿರ್ತಕ್ಕಂಥ ಸ್ಥಿತಿ ಇದೆ. ಹಾಗಾಗಿ ಗ್ರಾಮ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ MC ಸುಧಾಕರ್ ಅವರು ಕೂಡ ಏನು ಕಡಿಮೆ ಹಿನ್ನೆಲೆ ಇರತಕ್ಕಂಥವರಲ್ಲ, 4ನೇ ತಲೆಮಾರಿನ ಶಾಸಕರವರು. ಇವರ ಮುತ್ತಜ್ಜ ಶಾಸಕರಾಗಿದ್ರು, ಇವರ ಅಜ್ಜ ಶಾಸಕರಾಗಿದ್ರು, ಇವರ ತಂದೆ ಶಾಸಕರಾಗಿದ್ರು, ಸಚಿವರು ಆಗಿದ್ರು. ಈಗ ಇವರು ಶಾಸಕರಾಗಿ ಸಚಿವರು ಕೂಡ ಆಗಿದ್ದಾರೆ. ದೊಡ್ಡ ಚಿಂತಾಮಣಿಯ ಹೋರಾಟದ ಒಂದು ಗಂಡು ಬೆಟ್ಟಿನ ಜಾಗ ಅಂತ ಹೇಳ್ಬೋದು. ಆ ಕ್ಷೇತ್ರದಿಂದ 4ನೇ ಬಾರಿಗೆ ಈಗ ಶಾಸಕರಾಗಿ ಬಂದಿದ್ದಾರೆ ಮತ್ತು ಉನ್ನತ ಶಿಕ್ಷಣ ಇಲಾಖೆಯನ್ನ ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ MC ಸುಧಾಕರ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಮಾಡ್ತೇನೆ. SN ಅಗರವಾಲ್ ಅವರು ವೋಲ್ಕಾ ಕಂಪನಿಯ ದೊಡ್ಡದಾಗಿರ್ತಕ್ಕಂಥ ಭಾರತದ ದೊಡ್ಡ ಉದ್ಯಮಿಗಳ ಪೈಕಿನಲ್ಲಿ ಒಬ್ಬರು. ಅವರು ಈಗ ನಮ್ಮ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಟ್ರಸ್ಟ್ನ ಅಧ್ಯಕ್ಷರು. SM ಕೃಷ್ಣ ಅವರು ಬದುಕಿರೋರಿಗೆ ಅವರು ಟ್ರಸ್ಟ್ನ ಅಧ್ಯಕ್ಷರಾಗಿದ್ರು. ಅದಾದ ನಂತರ ಮಾನ್ಯ SN ಅಗರವಾಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಅವರ ಹತ್ರ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಆರ್ಟ್ ವರ್ಕ್ಗಳ ಕಲೆಕ್ಷನ್ ಇದೆ. ಅದರಲ್ಲಿ ಬಹಳಷ್ಟು ಉತ್ತಮ ಕಲೆಕ್ಷನ್ಗಳನ್ನ ಚಿತ್ರಕಲಾ ಪರಿಷತ್ಗೆ ಕೊಟ್ಟು ಹೊರಟ ಒಂದು ಗ್ಯಾಲರಿಯನ್ನೇ ನಿರ್ಮಾಣ ಮಾಡಲಿಕ್ಕೆ ದೊಡ್ಡದಾಗಿರ್ತಕ್ಕಂಥ ಸಹಾಯ SN ಅಗರವಾಲ್ ಅವರು ಮಾಡಿದ್ದಾರೆ. SN ಅಗರವಾಲ್ ಅವರು ಕೂಡ ನಾನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಪ್ರಪಂಚದ ಎಲ್ಲಿದ್ರೂ ಕೂಡ ಕಲಾಕೃತಿಗಳನ್ನ ನೋಡಬಹುದು. 1 ತಿಂಗಳ ಕಾಲ ಉಚಿತವಾಗಿ ಅದನ್ನು ತೋರಿಸ್ತೇವೆ. ಅಕಸ್ಮಾತ್ ಬೇಡಿಕೆ ಜಾಸ್ತಿ ಇದ್ರೆ ಇನ್ನೂ 1 ತಿಂಗಳ ಕಾಲ ತೋರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಈಗ ಅವರ 3 ಕಲಾಕೃತಿಗಳು ವರ್ಚುವಲ್ ಆಗಿ ಆನ್ಲೈನ್ ನಲ್ಲಿ ಕಾಣ್ತಾ ಇದ್ದೇವೆ. ಅದನ್ನು 10ಕ್ಕೆ ಏರಿಸಬೇಕು ಅನ್ನೋ ಒಂದು ಇರಾದೆ ಕೂಡ ಇದೆ. ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ಮಾಡುತ್ತಿದ್ದೇವೆ. ಹಾಗಾಗಿ ಯಾವ ಕಲಾವಿದರನ್ನು ಕೂಡ ನಿರಾಶೆ ಮಾಡಬೇಕು ಅನ್ನೋ ಉದ್ದೇಶ ನಮ್ದಿಲ್ಲ. ಬರ್ತಕ್ಕಂಥ ಎಲ್ಲ ಕಲಾವಿದರಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಊಟವನ್ನು ಉಚಿತವಾಗಿ ಕೊಡೋದಂತೆ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ಕಲಾವಿದರಿಗೆ ಉಚಿತವಾಗಿರ್ತಕ್ಕಂಥ ವಸತಿಯನ್ನು ಕೊಡ್ತೇವೆ. ಅದೆಲ್ಲ ಮಾಡಲಿಕ್ಕೆ ನಮಗೆ ಶಕ್ತಿ ಬಂದಿರೋದು ಕರ್ನಾಟಕ ಸರ್ಕಾರ ನಮ್ಮ ಬೆಂಬಲಕ್ಕೆ ನಿಂತಹ ಕಾರಣದಿಂದ ಅನ್ನೋ ಮಾತನ್ನ ಮತ್ತೊಮ್ಮೆ ಹೇಳ್ತಾ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ, ಸನ್ಮಾನ್ಯ ಸಚಿವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ಎಲ್ಲರಿಗೂ ನಮಸ್ಕಾರ. ಹಲೋ, ನಿಮ್ಗೆ ಹೇಳ್ತಾರದು ಬ್ಯಾರಿಕೇಡ್ ಹಾಕಿದ್ದಾರೆ, ಬ್ಯಾರಿಕೇಡ್ ಹೆಚ್ಚು ಗೊತ್ತಿಲ್ಲ ಸುಮ್ಮನೆ ನಿಲ್ಲಿಸಲ್ಲ. ಮಾನ್ಯ ಸುಧಾಕರ್ ಅವರು ಕೂಡ ಸಹಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೀನಿ. ಕಲಾವಿದ ಬಂಧುಗಳೇ, ಸ್ನೇಹಿತರೆ ಮತ್ತು ಮಾಧ್ಯಮ ಬಂಧುಗಳೇ, ಬಹುಶಃ 2023ರಲ್ಲಿ ಪ್ರಾರಂಭ ಆದಂತಹ ಈ ಒಂದು ಚಿತ್ರಕಲಾ ಸಂತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ
ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ BL ಶಂಕರ್ ಅವರೇ, ಶ್ರೀ ಅಗರ್ವಾಲ್ ಅವರೇ, ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರುಗಳೇ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಚಿತ್ರಸಂತೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಲಾವಿದ ಬಂಧುಗಳೇ, ಎಲ್ಲ ಸ್ನೇಹಿತರೆ, ತಾಯಂದಿರೆ, ಮಾಧ್ಯಮದ ನಾನು ಅತ್ಯಂತ ಸಂತೋಷದಿಂದ 23ನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಹೇಳಲಿಕ್ಕೆ ನಾನು 8ನೇ ಬಾರಿ ನನಗೆ ಜ್ಞಾಪಕ BL ಶಂಕರ್ ಅವರು ಜ್ಞಾಪಕ ಮಾಡಿದ್ದಾರೆ. 8ನೇ ಬಾರಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ. ಕಲಾವಿದರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರು ಬರೆದಂಥ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಮತ್ತೆ ಚಿತ್ರಗಳನ್ನ ಕೊಡ್ತಿರ್ತಕ್ಕಂಥವರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸವನ್ನ ಚಿತ್ರಕಲಾ ಪರಿಷತ್ತು ಸುಮಾರು 60 ವರ್ಷಗಳಿಂದ ಮಾಡ್ತಾ ಬರ್ತಾ ಇದೆ. ಈಗಾಗಲೇ BL ಶಂಕರ್ ಅವರು ಪ್ರಸ್ತಾಪ ಮಾಡಿದಂತೆ ಸುಮಾರು 27 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಅವು ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ನನಗೆ ಇಂಥ ಒಂದು ವೇದಿಕೆಯನ್ನು ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ಭಾವಿಸ್ತೇನೆ. ಯಾಕಂತಂದರೆ ಒಂದು ವೇದಿಕೆ ಬೇಕಾಗ್ತದೆ. ಎಲ್ಲರಿಗೂ ಸೇರ್ತಕ್ಕಂಥ ಕಲಾವಿದರು ಸೇರ್ತಕ್ಕಂಥ ಕೂಟಗಳು ಕೊಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥದ್ದು ಸೇರ್ತಕ್ಕಂಥ ಒಂದು ಪ್ರದೇಶವನ್ನು ಈ ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥ ನಾವು ಸರ್ಕಾರದ ಬೇಕಾದಂಥ ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆನೂ ಕೂಡ ಈ ಸಹಾಯವನ್ನು ಮಾಡ್ತೇವೆ. ಯಾಕಂತಂದರೆ ನಮ್ಮ ಕಲೆ ಇದೆಯಲ್ಲ, ಈ ಕಲೆ ಯಾವಾಗಲೂ ಒಂದು ಸಂಸ್ಕೃತಿ, ರಾಜ್ಯದ ಸಂಸ್ಕೃತಿಯ ಕೈಗನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನ, ಕನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನ ರವಿವರ್ಮ ಅವರು ಬಹಳ ವರ್ಷದ ಹಿಂದೆ ಹೇಳಿದ್ರು. ಆ ಮಾತುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಸೊ BL ಶಂಕರ್ ಅವರು ಕೆಲವು ಒತ್ತಾಯಗಳನ್ನು ಮಾಡಿದ್ದಾರೆ. ಮೊದಲನೇ ಒತ್ತಾಯ ಏನಪ್ಪ ಅಂತಂದರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಸಾಧನೆ ಮಾಡತಕ್ಕಂಥ ಸಾಧಕರ ಮ್ಯೂಸಿಯಂ ಏರ್ಪಾಡು ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನು ಒತ್ತಾಯವನ್ನು ಇಟ್ಟಿದ್ದಾರೆ. ಆ ಒತ್ತಾಯವನ್ನು ನಾವು ಪಾಸಿಟಿವ್ ಕನ್ಸಿಡರ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು. ಇನ್ನೊಂದು ಈ ಸಾರಿ ಧ್ಯೇಯ ವಾಕ್ಯ ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ, ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥ. ಪರಿಸರ ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರವಾಗಿ ಪರಿಸರದ ಜ್ಞಾನ ಇರಬೇಕು, ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡಬೇಕು. ಸರ್ಕಾರವೂ ಕೂಡ ಇದನ್ನ ಅನೇಕ ಪ್ರಯತ್ನಗಳನ್ನ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಪರಿಸರ ರಕ್ಷಣೆ ಮಾಡಿ. ಬೆಂಗಳೂರಿನಲ್ಲಿ ಇವತ್ತು ದೇಶದ ಅನೇಕ ರಾಜ್ಯಗಳ ರಾಜಧಾನಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗಿದೆ. ಬೆಂಗಳೂರಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ನಾವು ನೋಡ್ತಾ ಇದ್ದೀವಿ. ಅದರಿಂದ ಬದುಕಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ದಿಲ್ಲಿಯಲ್ಲಂತೂ ಬದುಕಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಅದರಿಂದ ನಾವು ಪರಿಸರವನ್ನು ರಕ್ಷಣೆ ಮಾಡತಕ್ಕಂಥದ್ದು ಬಹಳ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ಇವತ್ತು ಏನು ಪರಿಸರಕ್ಕೆ ಈ ವರ್ಷದ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿದ್ದಾರೆ, ಅದು ಬಹಳ ಸೂಕ್ತವಾದಂಥ ವಿಚಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇನ್ನು ಮುಂದೆನೂ ಕೂಡ ಎಲ್ಲರಿಗೆಲ್ಲ ಗೊತ್ತಾಗಬೇಕು, ಇದು ಬಹಳ ಮುಖ್ಯ ಅಂತ. ಪರಿಸರ ಕಾಪಾಡ್ತಕ್ಕಂಥದ್ದು ನಾವು 20% ಅಥವಾ 21% ಇರಬೇಕು ಅಂತ ಹೇಳ್ತೇವೆ. ಅದನ್ನ ಹೆಚ್ಚು ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಬೆಂಗಳೂರಿನಲ್ಲಿ 3% BL ಶಂಕರ್ ಹೇಳ್ತಾರೆ, ಅದನ್ನ ವೆರಿಫೈ ಮಾಡಬೇಕು. ನಾವು 3% ಇದೆಯಾ, 4% ಇದೆಯಾ, ಅಥವಾ 2.3% ಇದೆಯಾ. ಆಮೇಲೆ ಕನಿಷ್ಠ ಹಿಂಗೆ ಮಕ್ಕಳನ್ನ ಸಾಕ್ತೀವಿ, ಅದೇ ರೀತಿ ಗಿಡಗಳನ್ನ ಸಾಕಿ, ಮರಗಳನ್ನ ಸಾಕಿ. ಅದಕ್ಕೋಸ್ಕರ ಅವರು ಸಾಲಬಾರದ ತಿಮ್ಮಕ್ಕ ಅಂತ ಹೇಳಿ ನಾವು ಕರಿತಾ ಇದ್ದೀವಿ. ಅವರನ್ನ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅವ್ರನ್ನ ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇವತ್ತು ಸಾಲಬಾರದ ತಿಮ್ಮಕ್ಕನಿಗೆ ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ನಾವೆಲ್ಲರೂ ಕೂಡ ತಪ್ಪದೇ ಗಿಡ ಬೆಳೀತಕ್ಕಂಥ ಕೆಲಸವನ್ನ ರಾಜೇಂದ್ರ ಸಿಂಗ್, ಕೃಷಿ ಕೂಡ ಬಹಳ ಜನ ಇದ್ದಾರೆ. ಯಾರ್ಯಾರು ಪರಿಸರಕ್ಕೋಸ್ಕರ ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡೋದು, ಕೆಲಸ ಮಾಡೋದು, ಮತ್ತೆ ಹೋರಾಟ ಮಾಡೋದು, ಅದು ಬಹಳ ಮುಖ್ಯ. ಅದರಿಂದ ನಿಮ್ಮಲ್ಲಿ
ಆಸಕ್ತಿಯನ್ನು ವಹಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಿತ್ರ ಕಲಾ ಪರಿಷತ್ತು ಪ್ರತಿ ವರ್ಷ ಮಾಡ್ತಾ ಇದ್ದೀರಿ, ಮುಂದಿನ ಮಾಡಿ ಈಗ ನಾವು ಸಹಾಯಕವಾಗಿ ಇರ್ತೇವೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಾರೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಹೊಸ ವರ್ಷದ ಶುಭಾಶಯಗಳು. ಚಿತ್ರಕಲಾ ಪರಿಷತ್ತಿನಲ್ಲಿ ಬಂದು ಚಿತ್ರಸಂಸ್ಥೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪರವಾಗಿ ಒಂದು ಕಲಾಕೃತಿಯನ್ನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಫ್ರೆಂಡ್ಸ್, ಸಿದ್ದರಾಮಯ್ಯ ಸರ್ನ ಇಷ್ಟು ಹತ್ತಿರದಿಂದ ಯಾವತ್ತೂ ನೋಡಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಿದ್ದರಾಮಯ್ಯ ಸರ್ ಹೊರಟು ಹೋಗ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ. ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋ ಇದೆ, ಅದನ್ನು ನೋಡಿ ಖುಷಿಪಡಿ.